ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ, ಅದೂ ಬೆನಿಫಿಷರಿ ಪೇಮೆಂಟ್ 2300 ಕೋಟಿ ಬರಬೇಕಾಗಿತ್ತು, ಬರೇ 110 ಕೋಟಿ ಬಂದಿತ್ತು. ಸೇಮ್ ಇದೇ ಥರ 7.5 ಲಕ್ಷ ಕೊಡೋಕ್ಕೆ ಸಾಧ್ಯ ಅಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಈಗ ಆಲ್ರೆಡಿ ಅಪ್ರೂವ್ ಮಾಡಿದ್ದಾರೆ. ಈ ಕ್ಯಾಬಿನೆಟ್ 29ನೇ ತಾರೀಕು ಕ್ಯಾಬಿನೆಟ್ ತಂದು ಅದೂ ಸರ್ಕಾರ ವತಿಯಿಂದನೇ ಕಟ್ಕೊಡ್ಬೇಕಂತ ಅದೊಂದು ಕಡೆ ತೀರ್ಮಾನ ತೊಗೊಂಡಿದ್ದಾರೆ. ಅದ್ರ ಜೊತೆ ಬೆಂಗಳೂರಲ್ಲಿ ನಮ್ಮ ಸರ್ಕಾರ ಏನು ಮಾಡಿದ್ರೆ ನಾನು ಹೇಳಲೇಬೇಕಿಲ್ಲ, ವಸತಿ ಮಂತ್ರಿಯಾಗಿ ನನ್ನ ಇಲಾಖೆದು ನಾನು ಹೇಳ್ತಾ ಇರೋದು. ಬೆಂಗಳೂರಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ ಅಂತ ತಂದರೆ ಸರ್. 1 ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಈ ಬೆಂಗಳೂರು ಸಿಟಿಂದ ನೋಡಿರ್ಬೋದು, ಎತ್ತರದಲ್ಲಿ ಬೆಳೆದ್ಬಿಟ್ಟಿದೆ. 1 ಕೋಟಿ ಜನಸಂಖ್ಯೆ ಆಗಿದೆ, ಅಲ್ಲಿ ಎತ್ತರದಲ್ಲಿ ಬೆಳೆದಿದೆ. ಆಟೋ ಚಾಲಕರು, ಬೀದಿ ವ್ಯಾಪಾರ ಮಾಡೋರು, ಕೂಲಿ ಮಾಡೋರು ಅಲ್ಲಿ ಜಾಸ್ತಿ. ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 1028 ಎಕರೆ ಜಾಗ ಸರ್, 1028 ಎಕರೆ ಜಾಗ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅವ್ರಿಗೆಲ್ಲ ಸರೌಂಡಿಂಗ್ ಬೆಂಗಳೂರು ಸಿಟಿ ಸರೌಂಡಿಂಗಲ್ಲಿ ಅವ್ರಿಗೆಲ್ಲ ಮನೆ ಕಟ್ಕೊಡ್ಬೇಕಂತ 6 ಲಕ್ಷನ ನಿಗದಿ ಮಾಡಿದ್ರು ರೇಟ್. ಪ್ರಸಾದ್ ಭಾಯ್ ಅವರೇ, 6 ಲಕ್ಷಕ್ಕೆ ನಿಗದಿ ಮಾಡಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತಾಯಿತ್ತು. ಸ್ಟೇಟ್ ಗೌರ್ಮೆಂಟ್ನಿಂದ ಜನರಲ್ ಇದ್ದರೆ 1,20,000, SC ST ಇದ್ದರೆ 2 ಲಕ್ಷ. ಬರೀ ಜನರಲ್ ಅವರು 2.5 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು. SC ST 1,20,000 ಕೊಟ್ಟರೆ ಅವ್ರಿಗೆ ಒಂದು ಮನೆ ಬೆಂಗಳೂರು ಸಿಟಿಯಲ್ಲಿ ಅವ್ರ ಸ್ವಂತ ಮನೆ ಆಗೋದು. ಸಿದ್ದರಾಮಯ್ಯ ಇರುವಾಗ ಮಾಡಿ 1,028 ಎಕರೆ ಕೊಟ್ಟರು. ಅದಾದಮೇಲೆ 18ಅಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ, ಸಮ್ಮಿಶ್ರ ಸರ್ಕಾರ ಬಂತು. ಇದೇ ಬಸವರಾಜ ಬೊಮ್ಮಾಯಿಯವರು, ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ನೋಡಿ, ಇದೇ ಬಸವರಾಜ ಬೊಮ್ಮಾಯಿಯವರು 2021ರಲ್ಲಿ ರಿವ್ಯೂ ಮಾಡಿಬಿಟ್ಟು ನಾವೇನು 6 ಲಕ್ಷ ನಿಗದಿ ಮಾಡಿದ್ವಿ ರೇಟ್, ಅದಕ್ಕೆ 11,20,000 ಮಾಡಿಬಿಟ್ಟು ಈಕ್ವಲ್ ಟು ಡಬಲ್. ಈಗ ನಮ್ಗೆ ನಾವು ಮಾಡಿರೋದು ಬಡವರಿಗೆ ಜನರಲ್ ಇದ್ದರೆ 2.5 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು, SC ST ಇದ್ದರೆ 1,70,000. ಈಗ 8.5 ಲಕ್ಷ ಅವ್ರು ಕಟ್ಟಬೇಕು. ಎಲ್ಲಿಂದ ಬಡವರು ಕಟ್ತಾರೆ? ಆ ಕೆಲಸಗಳು ಕಾಮಗಾರಿನೂ ಎಲ್ಲ ನಿಂತುಬಿಟ್ಟಿತ್ತು, ಯಾರೂ ಬರ್ತಾಯಿಲ್ಲ, ಅಪ್ಲಿಕೇಶನ್ ಇಲ್ಲ, ಯಾವುದಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಮುಖ್ಯಮಂತ್ರಿನ ಕೇಳಿದ್ರು, ನಾನು ಒಂದು ಕನಸು ಇತ್ತುಕೊಂಡು ಬೆಂಗಳೂರು ಸಿಟಿದು ಏನಾಯಿತು 1 ಲಕ್ಷ ಹೌಸಿಂಗ್ ಸ್ಕೀಮ್ ಅಂತ. ನಾನು ಹೇಳಿದೆ, ಸರ್ ತಾವು 6 ಲಕ್ಷ ನಿಗದಿ ಮಾಡಿದ್ವಿ ರೇಟ್, ಈ BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿಯವರು ರಿವ್ಯೂ ಮಾಡಿಬಿಟ್ಟು 11,20,000 ಈಕ್ವಲ್ ಡಬಲ್ ಮಾಡಿಬಿಟ್ಟವ್ರೆ. ಯಾರೂ ಮುಂದೆ ಬರ್ತಾಯಿಲ್ಲ ಸರ್. ಪಾಪ ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? 2 ಲಕ್ಷ ಕೊಡೋದೇ ಕಷ್ಟ. ಅವರು 8.5 ಲಕ್ಷ ಎಲ್ಲಿ ಕೊಡ್ತಾರೆ? ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂದಿದ್ದಕ್ಕೆ ಇಮಿಡಿಯೇಟ್ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ, ಇಲ್ಲ 1 ಲಕ್ಷ ರೂಪಾಯಿ ನೀನು ಕಡಿಮೆ ಮಾಡು, ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು 1 ಲಕ್ಷ ಕಡಿಮೆ ಮಾಡಿದ್ರು. ಅವ್ರಿಗೇನು ಮಾಡಿದ್ರು, ಒಂದು ಕೆಲಸ ಮಾಡು, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ 1 ಲಕ್ಷ ಕಡಿಮೆ ಮಾಡಿದ್ರೆ 10,20,000 ಆಗ್ತದೆ. ಬೆನಿಫಿಷರಿ 3 ಲಕ್ಷ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ 3 ಲಕ್ಷ ಕೊಡ್ತೀವಿ. 8 ಲಕ್ಷ ಏನು ಕಟ್ಟಬೇಕು ಅವರು ಬ್ಯಾಂಕಿಂದ ಲೋನ್ ತೊಗೊಳ್ಳಿ ಅಂತ ಸೂಚನೆ ಕೊಟ್ಟರು. 5 ಲಕ್ಷ ರೂಪಾಯಿ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅವ್ರನ್ನ ಕರೆದ್ವಿ ನಾವು. ನ್ಯಾಷನಲೈಸ್ ಅವ್ರ ಭಾಳ ದಿನ ನಾವು 1 ತಿಂಗಳು ಸರ್ಕಸ್ ಮಾಡಿದ್ವಿ. ಅದಕ್ಕೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಏನಾಯಿತು, ಸಿಬಿಲ್ ಇಲ್ಲ ಪಾಪ ಬಡವರಿಗೆ. ಯಾವುದೋ ಒಂದು 2 ವೀಲರ್ಗೆ ಲೋನ್ ತೊಗೊಂಡಿರ್ತಾರೆ, ಮತ್ತೊಂದು ಲೋನ್ ತೊಗೊಂಡಿರ್ತಾರೆ. ಸಿಬಿಲ್ ಇಲ್ಲ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಯಾರೂ ಮುಂದೆ ಬಂದಿಲ್ಲ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು, ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಯಾರೂ ಮುಂದೆ ಬರ್ತಾಯಿಲ್ಲ, ಏನಕ್ಕಂದ್ರೆ ಯಾರ್ದು ಸಿಬಿಲ್ ಬರ್ತಾಯಿಲ್ಲ, ಆಲ್ಮೋಸ್ಟ್ ಸಿಬಿಲ್ ಇಲ್ಲ. ಪಾಪ ಯಾವುದೋ ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ ಸರ್, 2 ಇನ್ಸ್ಟಾಲ್ಮೆಂಟು ಕಟ್ಟಿಲ್ಲ ಅಂದರೆ ಅವ್ರು ಸಿಬಿಲ್ ಬರೋಲ್ಲ. ಹಂಗಾಗಿ ನಾವು ಪ್ರೈವೇಟಲ್ಲಿ ತೊಗೊಂಡ್ರೆ ಸರ್ 11ರಿಂದ 12% ಇಂಟ್ರೆಸ್ಟ್ ಆಗ್ತದೆ. ನ್ಯಾಷನಲೈಸ್ ಬ್ಯಾಂಕ್ ತೊಗೊಂಡ್ರೆ 7% ಇಂಟ್ರೆಸ್ಟ್ ಆಗ್ತದೆ. ನ್ಯಾಷನಲೈಸ್ ಬ್ಯಾಂಕ್ ತೊಗೊಂಡ್ರೆ ಅವ್ರಿಗೆ EMI ಇದೆಯಲ್ಲ 5,000 ಬರ್ತದೆ ತಿಂಗಳಿಗೆ. ಈಗ ಪ್ರೈವೇಟಲ್ಲಿ ತೊಗೊಂಡ್ರೆ 8,500 ಆಗ್ತದೆ. ಇಂಟ್ರೆಸ್ಟ್ ಅಮೌಂಟ್ ಡಿಫ್ರೆನ್ಸ್ ಆಗಿಬಿಡ್ತದೆ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಕ್ಕೆ ಒಂದು ಕೆಲಸ ಮಾಡು, ಅದು ಕ್ಯಾಬಿನೆಟ್ ತೊಗೊಂಡು ಬನ್ನಿ, ಕ್ಯಾಬಿನೆಟಲ್ಲಿ ತೊಗೊಂಡು ಕ್ಯಾಬಿನೆಟಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವ ಅಂತೇಳ್ಬಿಟ್ಟು ಏನು ನ್ಯಾಷನಲೈಸ್ ಬ್ಯಾಂಕ್ ಇತ್ತು ಅಷ್ಟೇ ಬೆನಿಫಿಷರಿ ಕೊಡಬೇಕು. ಏನು ನ್ಯಾಷನಲೈಸ್ ಬ್ಯಾಂಕಲ್ಲಿ ಏನು ಇಂಟ್ರೆಸ್ಟ್ ಇತ್ತು ಅಷ್ಟೇ ಕೊಡಬೇಕು. ಪ್ರೈವೇಟ್ ಬ್ಯಾಂಕಲ್ಲಿ ಜಾಸ್ತಿ ಇದೆಯಲ್ಲ ಅದು ಸರ್ಕಾರದಿಂದ ಬೇರೆ ಮಾಡಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ತಂದು ಮನೆ ಮುಖ್ಯಮಂತ್ರಿ ಅಪ್ರೂವ್ 1,600 ಕೋಟಿ 12,000 ಮನೆಗಳಿಗೆ. ಏನಕ್ಕಪ್ಪ ಇದು BJP ಅವ್ರು ಮಾಡಿಲ್ಲ? 1,600 ಕೋಟಿ ಸರ್ ಇಂಟ್ರೆಸ್ಟ್ ಅಮೌಂಟಲ್ಲಿ. ಈಗ ಎಲ್ಲ ಅಪ್ಲಿಕೇಶನ್ ಬಂದುಬಿಟ್ಟು ಅದೂ ನಾವು ಫೆಬ್ರವರಿಲಿ, ಈಗ ಇದು ಫೆಬ್ರವರಿಲಿ ಕೊನೆಯಲ್ಲಿ ಅದೂ ಒಂದು 7,800 ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಏನಕ್ಕೆ ಇದು BJP ಅವ್ರು ಮಾಡಿಲ್ಲ? ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಬೇಕು ಸರ್ ನೀವು. ಇದು ಬಡವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಬಡವ್ರು ಒಳ್ಳೆಯದಾಗಿಕ್ಕೆ ನಾವು ಪುಣ್ಯ ಕಟ್ಕೊಳ್ಬೇಕು, ಬಡವ್ರ ಸೇವೆ ಮಾಡ್ಬೋದಾಗಿತ್ತಾನೆ BJP. ಏನಕ್ಕೆ 6,000 ಇದ್ದಿದ್ದು ಏನಕ್ಕೆ 11,20 ಲಕ್ಷ ಮಾಡಿದ್ರು? ಕೇಳ್ರಿ, ಅಶೋಕ್ ಅವ್ರಿಗೆ ನಾನು ಓಪನ್ ಸವಾಲು ಹಾಕಿದ್ದೀನಿ, ಇವತ್ತು ಓಪನ್ ಸವಾಲು ಹಾಕ್ತೀನಿ ನಾನು. ಅವ್ರು ಹೇಳ್ತಾರೆ ಬರ್ತೀನಿ ನಾನು. ಏನು ನಿಮಿಷ ಕೇಳಿ, 1 ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಈ ಡಾಟಾ ಇದೆ, ಎಲ್ಲೆಲ್ಲಿ 42,000 ಓಪನ್ ಅಶೋಕ್ ಅವ್ರಿಗೆ ಸವಾಲು, ಓಪನ್ ಅಶೋಕ್ ಅವ್ರಿಗೆ ಸವಾಲಿದು ಡಾಟಾ ಇದೆ. ಎಲ್ಲೆಲ್ಲಿ ಮನೆಗಳು ಕಟ್ಟಿದ್ದೀವಿ, ಎಲ್ಲೆಲ್ಲಿ ಕೊಡ್ತಾಯಿದ್ದೀವಿ ಅಂತ ಡಾಟಾ ಇದೆ. ಅಲ್ಲಿ ಹೋಗಿ ಅವ್ರು ನೋಡಲಿ. ಏನಾದ್ರು ಹೆಚ್ಚು ಕಡಿಮೆ ಏನಾರು ಆಗಿದ್ರೆ ಅವ್ರು ಹೇಳಿದ್ದು ನಾನು ಕೇಳಕ್ಕೆ ಸಿದ್ಧ. ಅದ್ರ ಜೊತೆಯಲ್ಲಿ BJP ಅವ್ರಿಗೆ ನಾನು ಓಪನ್ ಸವಾಲು ಹಾಕಿದ್ದೀನಿ. ಅಕ್ಟೋಬರ್ 6ನೇ ತಾರೀಕು ಕೊಪ್ಪಳ ಫಂಕ್ಷನಲ್ಲಿ ನಾನು ಸವಾಲು ಹಾಕಿದ್ದೀನಿ BJP ಅವ್ರಿಗೆ. ಪಾಪ ಸೋಮಣ್ಣ ಅವ್ರು ಇದ್ದರು, ವಸತಿ ಮಂತ್ರಿಯಾಗಿ ಸೋಮಣ್ಣ ಭಾಳ ಪ್ರಯತ್ನ ಮಾಡಿದ್ರು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇತ್ತು ಸೋಮಣ್ಣನಿಗೆ.
ಯಡಿಯೂರಪ್ಪ ಅಂತವನು ಪ್ರಯತ್ನ ಮಾಡಿದ್ರು, ಇಲ್ಲ ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕಟ್ಟಬೇಕಂತ ಭಾಳಷ್ಟು ಫೋಮಣ್ಣ ಅವರು ಯಡಿಯೂರಪ್ಪ ಅಂತವೂ ಪ್ರಯತ್ನ ಮಾಡಿದ್ರು, ಬಸವರಾಜ ಬೊಮ್ಮಾಯಿತವನು ಪ್ರಯತ್ನ ಮಾಡಿದ್ರು. ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿಲ್ಲ, ಆಗಲಿಲ್ಲ, ಪ್ರಯತ್ನ ಮಾಡಿದ್ರು, ಇಲ್ಲ ಅಂತ ಇಲ್ಲ. ಅವ್ರು ಏನಾರು ಬಿ ಜೆ ಪಿ ಅವಧಿಯಲ್ಲಿ ಸ್ಲಮ್ ಬೋರ್ಡಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ದರೆ ನಾನು ಇವತ್ತೇ ರಾಜಕೀಯದಿಂದ ನಿರ್ವೃತ್ತಿ ತೊಗೊಳ್ತೀನಿ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಸಾಬೀತು ಪಡಲಿ. ಏನಕ್ಕೆ ಸಾಬೀತು ಪಡ್ತಾ ಇಲ್ಲ ಅವರು? ಓಪನ್ ಸವಾಲು ಹಾಕಿದ್ದೀನಿ ನಾನು ಬೇರೆಯವ್ರು ಹಂಗಲ್ಲ, ಮುಖ್ಯಮಂತ್ರಿ ಮುಂದೆನೇ ಈ ಮಾತನ್ನು ಹೇಳಿದ್ದೀನಿ ನಾನು. ಒಂದು ಮನೆ ರೀ, ಒಂದು ಮನೆ ಏನಾರು ಕೊಟ್ಟಿದ್ದರೆ ಸ್ಲಮ್ ಬೋರ್ಡಲ್ಲಿ ಪಾಪ ಸೋಮಣ್ಣವ್ರು ಪ್ರಯತ್ನ ಮಾಡಿದ್ರು, ಬಡವ್ರ ಬಗ್ಗೆ ಅವ್ರ ಕಾಲೇಜಿ ಇತ್ತು. ಒಂದು ಮನೆ ಸ್ಲಮ್ ಬೋರ್ಡಲ್ಲಿ ಏನಾರು 2019 23ವರೆಗೂ ಒಂದು ಮನೆ ಏನಾರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವೃತ್ತಿ ತೊಗೊಳ್ತೀನಿ. ಬನ್ನಿ, ಯಾವ ಬೇಕು. ಈಗ ವಿರೋಧ ಪಕ್ಷ ನಾಯಕರಿದ್ದಾರೆ, ಅವ್ರು ಕೇಳೋದು ಹಕ್ಕಿದೆ, ಕರೀರಿ, ನಮ್ಮನ್ನ ಚೇರ್ಮನ್ನ ಕರೀಲಿ. ಈ ಮನೆಗಳು ಕೊಡ್ತಾ ಇದ್ದಿಲ್ಲ 42,000 ಮನೆಯಲ್ಲಿ ಲೈವ್ ತೋರಿಸ್ಬೇಕಾ, ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ತೋರಿಸ್ತೀವಿ. ಇಲ್ಲ ನೀವು ಹೋಗ್ಬೇಕಾ, ಸ್ಪಾಟ್ ಹೋಗ್ಬೇಕಾದ್ರೆ ಯಾವ ಸ್ಪಾಟ್ ಹೋಗ್ಬೇಕು ಅಂತ ನಾವು ಸಿದ್ಧ. ಈಗ ಮೊನ್ನೆ ಎಲ್ಲೋ ಇದಕ್ಕೆ ಹೋಗಿದ್ರು, ಮನೆ ಮುಖ್ಯಮಂತ್ರಿಗಳು ಗುಲ್ಬರ್ಗ ಎಲ್ಲೋ ಹೋಗಿದ್ರು. 1900 ಕೋಟಿನೋ 1600 ಕೋಟಿ ಅಂತ ನೋಡಿದೆ ನಾನು, ಪೇಪರಲ್ಲಿ ನೋಡಿರ್ಬೋದು ನೀವು. ಎಲ್ಲ ಕಡೆ ನಡೀತಾ ಇದೆ. ಇಷ್ಟೇ ನಾನು ಹೇಳೋದು. ಈಗ ಮನುಷ್ಯನಿಗೆ ಏನು ಬೇಕಾಗಿರೋದು? ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಮನುಷ್ಯನಿಗೆ ಒಂದು ನಿಮಿಷ ಕೇಳಿ ಸರ್. ಈಗ ಮನುಷ್ಯನಿಗೆ ಏನು ಬೇಕಾಗಿರೋದು? ಮನುಷ್ಯನಿಗೆ, ಬಡವನಿಗೆ ಏನು ಬೇಕಾಗಿರೋದು? 2 ಹೊತ್ತು ಊಟ, ಒಂದು ಮನೆ, ಅದು ಕೊಡ್ತಾಯಿದ್ವಿ. 10 kg ಅಕ್ಕಿ ಕೊಡ್ತಾಯಿದ್ದೀವಿ, ಮನೆಗಳು ಕೊಡ್ತಾಯಿದ್ದೀವಿ. ಮತ್ತು ನೋಡ್ರಿ, ಇದೇ ಇದೆ. ಇಲ್ಲಪ್ಪ, ನೀನು 2 ತಿಂಗಳು 3 ತಿಂಗಳು ಮಾತಾಡ್ತಿರಲಿಲ್ಲ. ಬಿ ಜೆ ಪಿ ಕಾಲದಲ್ಲಿ ಒಂದು ಮನೆ ಕೊಟ್ಟಿಲ್ಲ, ಅದು ಕೇಳೋಕ್ಕಾಗಲ್ಲಪ್ಪ. ಅದಕ್ಕೆ ನಾವು ಮಾಡ್ತಾ ಇರೋದು, ಅದಕ್ಕೆ ಕೊಡ್ತಾ ಇದ್ದೀವಿ. ಅದಕ್ಕೆ ಕೊಡ್ತಾ ಇಲ್ಲ ಏಪ್ರಿಲ್ ಇಲ್ಲ. ಕೇಳಪ್ಪ, ಕೇಳಿದ್ದು ನಾವು ನವಂಬರ್ಗೆ 24ನೇ ತಾರೀಕು ನವಂಬರ್ ಕೊಡಬೇಕಂತ ಇದ್ವಿ. ನಾವು ದಿಲ್ಲಿಗೆ ಹೋಗಿ ಆಹ್ವಾನ ಮಾಡಿದ್ವಿ. ರಾಹುಲ್ ಗಾಂಧಿ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ರಾಹುಲ್ ಗಾಂಧಿಗೆ ಮತ್ತು ಖರ್ಗೆ ಸಾಹೇಬ್ರಿಗೆ ಆಹ್ವಾನ ಕೊಟ್ವಿ. ಅವಾಗ ಖರ್ಗೆ ಸಾಹೇಬ್ರು ಏನಂದರು, ನೋಡಪ್ಪ, ಈ ನವಂಬರ್ 24 ಅಂದರೆ ಈಗ ಡಿಸೆಂಬರ್ ಬಂದುಬಿಡ್ತಾವೆ, ಒಂದೇ ತಿಂಗಳು, ಹೊಸ ವರ್ಷದಲ್ಲಿ ಕೊಡುವ, ಒಳ್ಳೇದಾಗ್ತದೆ ಅಂತ ಹೇಳಿದಕ್ಕೆ ಹೊಸ ವರ್ಷದಲ್ಲಿ ಕೊಡ್ತೇವೆ. ಅದೆಲ್ಲ ಏನೇನೂ ಇಲ್ಲ. ನೋಡಿ, ಇಷ್ಟೇ ಸಹ ನಾನು ಹೇಳೋದು. ನಮ್ಮ ಈಗ ಒಂದು ನಿಮಿಷ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳ್ತೀನಿ, ಓಪನ್ ಕೇಳಿ. ಒಂದು ನಿಮಿಷ, ಒಂದು ಇತಿಹಾಸ ತೆಗಿರಿ. ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ, ಬಿ ಜೆ ಪಿ ಪಕ್ಷದ ಇತಿಹಾಸ ತೆಗಿರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮುಂದೆ ಹೋದರೆ ಕಾಂಗ್ರೆಸ್ ಪಕ್ಷದವರು ಅವ್ರ ಸಾಧನೆಯನ್ನು ತೋರಿಸ್ತೀವಿ. ನಾವು ನಮ್ಮ ಸರ್ಕಾರ ಇತ್ತು, ನಾವು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ, ಇನ್ನು ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮನ ಕೊಡ್ತೀವಿ. ಒಂದು ನಿಮಿಷ, ನಾನು ಕಂಪ್ಲೀಟ್ ಮಾಡಿ ಕೊಡಿ. ಅಲ್ಲ, ಅವ್ರು ಏನು ಹೇಳಿದ್ದಾರೆ, ಖರ್ಗೆ ಅಧ್ಯಕ್ಷರು ಏನು ಹೇಳಿದ್ದಾರೆ, ನೀವೇನು ಡೆವಲಪ್ ಮಾಡಿದಿರಲ್ಲ ಹಳೆ ಮೈಸೂರು. ನಾನು ಹೇಳ್ತೀನಿ ಇಲ್ಲಿ, ನಿಮ್ಮ ಮತ್ತಿಗೆ ಉತ್ತರ ಕೊಡ್ತಾ ಇದ್ದೀನಿ. ಅವತ್ತು ಏನಂದ್ರು ಖರ್ಗೆ ಸಾಹೇಬರು, ನೀವೇನು ಹಳೆ ಮೈಸೂರು, ಕನಕಪುರ, ಮೈಸೂರಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಪ್ಪ, ಇಲ್ಲೂ ಒಂಚೂರು ಮಾಡ್ರಪ್ಪ, ಅಷ್ಟು ಬೇಡ, ಒಂದು 25% ಮಾಡಿ ನೀವು ಆಗಿರೋದಂತ ಕೇಳಿದ್ದಾರೆ. ನಮ್ಮ ಭಾಗದಲ್ಲೂ ಮಾಡಿ ಅಂತ ಹೇಳಿದ್ದಾರೆ. ಅದೇಲಿಲ್ಲ, ನಮ್ಮಲ್ಲಿ ಏನೇನೂ ಆಗ್ತಾಯಿಲ್ಲ ಅಂತ. ಹಾಂ.